ತುಂಬಿರಬೇಕಾಗ್ತದೆ. ಹೊಟ್ಟೆಗಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳ್ತೀವಿ ನಾವು. ಆದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಇಟ್ಕೊಂಡಾಗ ಮಾತ್ರ ಆ ಸುಗಂಧ ಗೊತ್ತಾಗೋದು. ನಮ್ಮಲ್ಲಿ ಬಹಳಷ್ಟು ಜನ ಹೊಟ್ಟೆಗೆ ತಿಂದರೆ ಎಲ್ಲ ಆಗುತ್ತೆ ಅನ್ಕೋತಾರೆ. ಆದರೆ ಹೊಟ್ಟೆಗಿಂತ ಹೆಚ್ಚಾಗಿ ಹೃದಯಕ್ಕೆ, ಮನಸ್ಸಿಗೆ ಬೇಕೇ ಬೇಕಾಗಿರುವಂತಹ ಒಂದು ಸಂಸ್ಕಾರವನ್ನು ಈ ಎಲ್ಲ ಕಲೆಗಳು ಒಟ್ಟಾಗಿ ಕೊಡ್ತವೆ. ಅದರ ಸಮಗ್ರ ಕಲೆಗಳನ್ನು ಹೊಂದಿರುವಂತಹ ಒಂದು ಸಿನಿಮಾ ಇದೆಯಲ್ಲ, ಅದೊಂದು ಸಾಂಘಿಕ ಕಲೆ, ಎಲ್ಲರನ್ನ ಒಳಗೊಳ್ಳುವಂಥದ್ದು. ಎಲ್ಲರೂ ಅಲ್ಲಿ ಬಹಳ ಇಂಪಾರ್ಟೆಂಟ್. ಯಾರೂ ಮುಖ್ಯರಲ್ಲ, ಆದರೆ ಎಲ್ಲರೂ ಮುಖ್ಯರೇ. ಲೈಟ್ ಬಾಯು ಎಷ್ಟು ಮುಖ್ಯನೋ ನಿರ್ದೇಶಕನೂ ಅಷ್ಟೇ ಮುಖ್ಯ, ನಿರ್ಮಾಪಕನೂ ಅಷ್ಟೇ ಮುಖ್ಯ. ಹಾಗೆಯೇ ನೀನು ಮುಖ್ಯ ಅಲ್ಲ ಅಂತಂದರೆ ಹೌದು ನೀನು ಮುಖ್ಯ ಅಲ್ಲ, ನಾನೇ ಮುಖ್ಯ ಅಂತ ಹೇಳ್ಬೋದು. ಆದರೆ ಈ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಕಲಾಕೃತಿ, ಅದು ವ್ಯಾಪಾರವೋ ಅಥವಾ ಕಲೆಯೋ, ಇದನ್ನು ನಾವು ಪ್ರೇಕ್ಷಕರಿಗೆ ಬಿಡೋಣ. ಆದರೆ ಆತ್ಮಸಾಕ್ಷಿಯಾಗಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಹೊರಟಂಥ ಒಂದು ತಂಡ ಇದೆಯಲ್ಲ, ಅದರ ನಿಜವಾದಂಥ ಬಲ ಯಾವುದು ಅಂದರೆ ಅದರ ಮನೋಬಲ, ದುಡ್ಡಿನ ಬಲ ಅಲ್ಲ. ಆ ಮನೋಬಲವನ್ನು ಸುರೇಶ ಮತ್ತು ಅವನ ಇಡೀ ತಂಡ ಇವತ್ತು ಸಾಕಾರಗೊಳಿಸಿದೆ. ನಿಮ್ಮ ಮುಂದೆ ಕ್ಷಮೆ ಇರಲಿ ತಂದೆ ಅಂತ ಅದನ್ನು ತಂದು ನಿಲ್ಲಿಸಿದೆ. ಕ್ಷಮೆ ಕೇಳಬೇಕಾಗಿಲ್ಲ. ಕಾರಣ ಯಾಕೆಂದರೆ ನಾವು ಮನಸ್ಸಾರೆ ಇದನ್ನು ಮಾಡಿದ್ದೇವೆ ಅನ್ನೋದನ್ನು ಈ ತಂಡ ಹೇಳ್ತಾ ಇದೆ. ಹೌದಾ ಅಲ್ವಾ? ಇದು ಯಾಕಬ್ಬ ಮಾಡಿದ್ವಿ ಅಂತ ಮಾಡಲಿಲ್ಲ. ಇದನ್ನು ಮಾಡಬೇಕು. ನಾವು ಇದನ್ನು ಮಾಡೋದ್ರಿಂದ ನಾವು ಒಂದು ಕಾರ್ಯವನ್ನು, ಆ ಕಾರ್ಯಕ್ಷೇತ್ರದಲ್ಲಿ ಇರಬೇಕಾದಂತಹ ಕೆಲಸವನ್ನು ಮಾಡಿ ತೋರಿಸ್ತೇವೆ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ಇದನ್ನು ಮಾಡಿದ್ದು. ಸುರೇಶ್ ನನಗೆ ಗೊತ್ತಿದ್ದ ಹಾಗೆ ಬಹಳ ಅದ್ಭುತವಾದ ನಟ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಹಾಗೆಯೇ ಒಳ್ಳೆ ಸಂಘಟಕಾರ. ಏನಾದರೂ ಒಂದು ಕೆಲಸ ತೊಗೊಂಡ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆ್ಯಂಗಲ್ಗಳಲ್ಲಿ ನೋಡಿ ಕೆಲಸ ಮಾಡ್ತಾನೆ. ಸೊ ಇಲ್ಲೂ ಕೂಡ ಆ ರೀತಿಯಲ್ಲೇ ಕೆಲಸ ಆಗಿರಬಹುದು ಅನ್ನುವ ನಂಬಿಕೆಯ ಮೇಲೆ ನಾನು ಸುರೇಶನ ಜೊತೆ ಮುಂದಿನ ಈ ರಿಲೀಸ್ ಅಂತ ಏನು ಕರೀತೇವೆ ಆ ದಿನಗಳಲ್ಲಿ ವ್ಯಾಪಾರ ಒತ್ತಟ್ಟಿಗೆ ಇಟ್ಕೊಳ್ಳಿ, ಆದರೆ ಜನರನ್ನು ಅಲ್ಲಿಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೇವಲ ಸುರೇಶ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬನೂ ಅದರಲ್ಲಿ ಕೈ ಜೋಡಿಸಬೇಕಾಗುತ್ತೆ. ಹಾಗಾದಾಗ ಮಾತ್ರ ಅದು ಒಂದು ಅರ್ಥದಲ್ಲಿ ಜನರಿಗೆ ಹತ್ತಿರವಾಗ್ತದೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಏನು ಅನಿಸುತ್ತೆ ಅಂದರೆ, ಅದು ಓಡುತ್ತೆ, ಅವ್ರು ಬರ್ತಾರೆ, ಅನೌನ್ಸ್ ಮಾಡಿಬಿಟ್ರೆ ಸಾಕು. ಈಗ ಆ ಥರ ಇಲ್ಲ. ನಾವೊಂದು ನಾಟಕ ಮಾಡಿದ್ರೆ ನಾವು ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತೀವಿ, ದಯವಿಟ್ಟು ಬನ್ನಿ ಸರ್ ನಾಟಕ ನೋಡಿ ಅಂತೀವಿ. ಯಾರನ್ನಾರು ಕರ್ಕೊಂಬನ್ನಿ ಸರ್ ಇನ್ನೊಬ್ಬರನ್ನ ಅಂತ ಕೇಳ್ತೀವಿ. ಕಾರಣ ಯಾಕೆಂದರೆ ಇನ್ನೂ ಒಬ್ಬ ಪ್ರೇಕ್ಷಕ ಬರ್ತಾನಲ್ಲ ನಮಗೆ ಅಂತ. ಅದೇ ಗತಿಯಲ್ಲಿ ಇಲ್ಲೂ ಕೂಡ ಮಾಡಬೇಕಾಗತ್ತೆ. ಇವತ್ತಿನ ಸ್ಥಿತಿ ಆ ರೀತಿ ಇರೋದ್ರಿಂದ ನೀವು ಕೇವಲ ನಿಮ್ಮ ಸ್ನೇಹಿತರು, ಕುಟುಂಬ, ನಿಮ್ಮ ಇವರು ಅಷ್ಟೇ ಅಲ್ಲ, ನಿಮಗೆ ಗೊತ್ತಿಲ್ಲದವರನ್ನು ಅದರೊಳಗೆ ತುಂಬಿಸುವಂತಹ ಕೆಲಸವನ್ನು, ಪ್ರೇಕ್ಷಕರಾಗಿ ಅವರಿಗೆ ಬೇಕಾದ್ದನ್ನು ಕೊಡುವಂತಹ ಕೆಲಸವನ್ನು ನೀವು ಸಹಭಾಗಿಗಳಾಗಿ ಇದನ್ನು ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ ಇವತ್ತಿನ ವ್ಯವಸ್ಥೆ. ಈ ವ್ಯವಸ್ಥೆ ಇರೋದೇ ಹಾಗೆ. ಮೊದಲು 1970ನೇ ಇಸುವಿನಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗಲ್ಲ ಅಂತ ಗಲಾಟೆ ಮಾಡಿದವ್ರು ನಾವು. 70ರಲ್ಲಿ ಏನು ಪರಿಸ್ಥಿತಿ ಇದೆಯೋ 2026ರಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿಯನ್ನು ನೋಡ್ತೇವೆ. ಕಾರಣ ಏನು? ಅದರ ಗಾತ್ರ ಬೇರೆ ಆಗಿರಬಹುದಷ್ಟೇ. ಆಗ ಬರ್ತಾ ಇದ್ದು ಕೇವಲ 70 ಸಿನಿಮಾದಲ್ಲಿ ಆಗ್ತಾ ಇದ್ದದ್ದು ಇವಾಗ ಬರ್ತಾ ಇರುವ 400 ಸಿನಿಮಾದಲ್ಲಿ ಏನಾಗ್ತಿದೆ. ವರ್ಷಕ್ಕೆ 400 ಸಿನಿಮಾ ಸೆನ್ಸಾರ್ ಆಗುತ್ತೆ. ಆ 400 ಸಿನಿಮಾದಲ್ಲಿ ಸುಮಾರು 200 ಸಿನಿಮಾ ಆಚೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ವಾರಕ್ಕೆ 4ರಿಂದ 5 ಸಿನಿಮಾ ಬಿಡುಗಡೆ ಆಗುತ್ತೆ. 52 ವಾರಗಳು, ಒಂದೊಂದು ವಾರ 11 ಅಂತ ಬೇರೆ ಹೇಳ್ತಾರೆ. ಪಕ್ಕದಲ್ಲೇ ಕೂತಿದ್ದಾನೆ ಲೆಕ್ಕಾಧಿಕಾರಿ. ಸೊ ಹೀಗಾಗಿ ಒಟ್ಟಿನಲ್ಲಿ ಗಾತ್ರ ದೊಡ್ಡದಾಗ್ತಾ ಇದೆ. ಆ ಗಾತ್ರದ ಮಧ್ಯೆ ನಮ್ಮನ್ನು ನಾವು ಕೂಡಿಸ್ಬೇಕಾದ್ರೆ ನಿಜವಾಗಿಯೂ ನಾವು ಎಲ್ಲರೂ ಶ್ರಮ ಪಡಬೇಕಾಗತ್ತೆ. ಈ ಸಿನಿಮಾ ಮಾಡುವಾಗ ಯಾವ ರೀತಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೋ ಆ ರೀತಿಯ ಎಲ್ಲರೂ ಸೇರಿ ಸಿನಿಮಾವನ್ನು ಗೆಲ್ಲಿಸೋದಕ್ಕೂ ಪ್ರಯತ್ನ ಪಡಬೇಕಾಗತ್ತೆ. ನಮಗೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ರಂಗಶಂಕರನೋ ಹೊರಗಡೆ ಹೌಸ್ಫುಲ್ ಬೋರ್ಡ್ ಹಾಕಿದಾಗ ಎಲ್ಲರೂ ಬಂದು ಅದರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತೀವಿ. ರಂಗಶಂಕರ ಹೌಸ್ಫುಲ್, ಅಯ್ಯೋ ಕಲಾಕ್ಷೇತ್ರ ಹೌಸ್ಫುಲ್ಲು ಅಂತ. ಹಾಗೆ ಥಿಯೇಟರ್ನಲ್ಲಿ ಎಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೋ ನೀವು ಒಬ್ಬೊಬ್ಬರು ಕೂಡ ಒಂದಷ್ಟು ಜನರ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಆಗ ಅದು 100 ಆಗಿ 100, 1000 ಆಗಿ 1000, 10,000 ಆಗಿ ಲಕ್ಷ ಆಗ್ಬೋದು. ಹಾಗಾಗಲಿ ಅಂತ ಆಶಿಸ್ತೇನೆ.
ಅದು ಬಹಳ ಮುಖ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ, ಇವತ್ತಿನ ಪ್ರಾಯೋಗಿಕ ಚಿತ್ರಗಳೇನಿದೆ, ಯಾಕೆ ಎಲ್ಲರೂ ಲೋ ಬಡ್ಜೆಟಲ್ಲೇ ಇದ್ದಾರೆ, ಯಾರೂ ಹೈ ಬಡ್ಜೆಟ್ ಇಲ್ಲ. ಹೈ ಬಡ್ಜೆಟ್ಲಿರೋ ಸ್ಟಾರ್ಗಳು ಮಾತ್ರ. ಅದನ್ನು ನಿನ್ನೆ ಯಾರೋ ಆ ಸೆಮಿನಾರ್ನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು, ಕೆ ವಿ ಪ್ರಭಾಕರ್ ಅಂತ ಕಾಣುತ್ತೆ. ಯಾರು ಕೊಟ್ಟರು ಸ್ವಾಮಿ ಅವರಿಗೆ ಸ್ಟಾರ್ಗಿರಿಗಳನ್ನ ಅಂತ ಕೇಳಿದ್ರು. ಅಂದರೆ ಅವ್ರಿಗೆ ಇಟ್ಕೊಂಡ್ಬಿಟ್ರು ಎಲ್ಲ ಸ್ಟಾರ್ಗಳನ್ನು, ಏನೇನೋ ಸ್ಟಾರ್ಗಳ ಹೆಸರುಗಳನ್ನ ಹಾಕೊಂಡು. ಆದರೆ ಅಣ್ಣವ್ರಿಗೆ ಆ ರೀತಿ ಯಾರೂ ಹೇಳಲೇ ಇಲ್ಲ. ಅವರಿಗೆ ಎಲ್ಲವನ್ನ ಜನ ಅಭಿಮಾನವಾಗಿ ಕೊಟ್ಟಿದ್ದು, ಅವರಾಗ ಅವ್ರು ಇಟ್ಕೊಂಡಿದ್ದಲ್ಲ. ಇಂತಹ ಸಮಯದಲ್ಲಿ ಇಂತಹ ಒಂದು ಪ್ರಾಯೋಗಿಕ ಚಿತ್ರಗಳು ಬರುವಾಗ ಅದರ ಹಿನ್ನೆಲೆ ಮತ್ತು ಅದರ ಮುನ್ನೆಲೆ, ಅದರ ಎಲ್ಲ ಜವಾಬ್ದಾರಿಯು ನಿಮ್ಮದೇ, ಈ ತಂಡದ್ದೇ. ನಾವು ಮೊದಲು ಹೇಳ್ತಾ ಇದ್ವಿ, ಯಾವುದೋ ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ರೆ ಅವ್ನು ಮಾಡ್ಕೋತಾನೆ ಅಂತ. ಮಾಡ್ಕೋತಾನೆ ಅಷ್ಟೇ ಅವನು. ಸೊ ಅದರಿಂದ ಅದನ್ನು ನೋಡ್ಕೋಬೇಕಾಗಿದ್ದು ನಿರ್ಮಾಪಕ, ನಿರ್ದೇಶಕ ಮತ್ತು ತಂಡದ ಕೆಲಸ ಆಗುತ್ತೆ. ಸೊ ಈ ಎಲ್ಲ ಒಂದು ರೀತಿಯ ಕ್ಷೋಭೆಯ ಸುತ್ತ ಇರುವಂತಹ ಈ ಕ್ಷಣಗಳಲ್ಲಿ, ಆ ಕ್ಷೋಭೆಯ ಕ್ಷಣಗಳಲ್ಲಿ ನಮಗೆ ಬಹಳ ಖುಷಿ ಆಗೋದು ಏನಪ್ಪ ಅಂತಂದರೆ, ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿಯ ಹಿಂದೆ ಒಂದು ಅನುಭವಿ ಮನಸ್ಸಿದೆ. ಆ ಅನುಭವಿ ಮನಸ್ಸಿನ ಜೊತೆಯಲ್ಲಿ ಒಂದು ಅನುಭವಿ ತಂಡ ಇದೆ. ಇವರೆಲ್ಲರೂ ಹೊಸಬರಲ್ಲ ಅಣ್ಣ. ಎಷ್ಟೋ ಜನ ಅಲ್ಲಲ್ಲಿ ಕೆಲಸ ಮಾಡಿದ್ದಾರೆ, ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆ ಎಲ್ಲ ಕೆಲಸಗಳನ್ನು ನಾವು ನೋಡಿದಂಗೆ ಐ ಥಿಂಕ್ ಮಂಜುನಾಥ ಹೆಗ್ಡೆ ಬಂದಿದ್ದಾನ, ಅವನು ಕಳಿಸ್ಬಿಟ್ಟಿದೆಯಲ್ಲ ಮೇಲಿಗೆ, ಅದಕ್ಕೆ ಬಂದಿಲ್ಲ. ಸಿನಿಮಾದಲ್ಲಿ ಕಳಿಸ್ಬಿಟ್ಟಿದ್ದಾನೆ, ಅದರಿಂದ ಅವನೆಲ್ಲ ಬಂದಿಲ್ವೇನೋ ಅಂದ್ಕೊಂಡು. ಅಲ್ಲ, ಒಟ್ಟಿನಲ್ಲಿ ಅವನು ಫಸ್ಟ್ ಶಿವಮೊಗ್ಗದಲ್ಲಿ ಇಲ್ಲಿಗೆ ಬಂದಾಗ ನನ್ನ ಸೀರಿಯಲಲ್ಲಿ ಮೊದಲು ಮಾಡಿದ್ದವನು ಮಂಜುನಾಥ ಹೆಗ್ಡೆ. ಅಂದರೆ ನಿರಂತರವಾಗಿ ಅಂದಿನಿಂದ ಸುಮಾರು 26-28 ವರ್ಷಗಳ ಹಿಂದಿನಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿರೋರೇ ಇವರೆಲ್ಲರೂ. ಅಮ್ಮನ ಪಾತ್ರ ಮಾಡಿರೋರು ಕೂಡ ಪ್ರತಿಯೊಬ್ಬರು. ಸೊ ಅಲ್ವಾ, ರೇಣುಕಾಬಲಿ. ಸೊ ಪ್ರತಿಯೊಬ್ಬರು ಕೂಡ ನುರಿತರು, ಪರಿಣಿತರು. ಅವರ ಪರಿಪೂರ್ಣವಾದಂತಹ ಪರಿಶ್ರಮ ಏನಿದೆ ಅದು ಇಲ್ಲಿ ಕಾಣ್ತಾ ಇದೆ, ಕಾಣಬೇಕು. ಅದೇ ನಮ್ಮ ಆಶಯ. ಇಷ್ಟೆಲ್ಲ ಚೆನ್ನಾಗಿದ್ದು, ಎಲ್ಲ ಗೊತ್ತಿದ್ದು, ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಅನ್ಕೋಬಾರ್ದು. ಇಷ್ಟೆಲ್ಲ ಗೊತ್ತಿದ್ದು, ಎಲ್ಲ ಚೆನ್ನಾಗಿದ್ದು, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ತೃಪ್ತಿಯಾಗಿದೆ, ನಿಮ್ಮ ಮನಸ್ಸುಗಳಿಗೆ ತೃಪ್ತಿಯಾಗಿದೆ. ಆ ತೃಪ್ತಿಯನ್ನು ಪ್ರೇಕ್ಷಕರ ಜೊತೆ ಹಂಚ್ಕೋಬೇಕು. ಆಗಲೇ ಸಿನಿಮಾ ಸಕ್ಸಸ್ಸು. ದುಡ್ಡು ಮಾಡುತ್ತೆ, ಅವಾರ್ಡ್ ಬರುತ್ತೆ, ಇತ್ಯಾದಿಗಳು ನಂತರದ ಬೋನಸ್ಗಳು. ಆ ಬೋನಸ್ಗಳಿಗಾಗಿ ನಾವು, ಆ ಬೋನಸ್ಸೇ ನಮ್ಮ ಗುರಿ ಏನಂದರೆ ಆಗೋದಿಲ್ಲ. ಇವೆಲ್ಲ ಮನಸ್ಸನ್ನು ಮುಟ್ಟುವಂತಹ ಕೆಲಸ ಏನಿದೆ, ಅದಾದ ಮೇಲೆ ಅದು ತಾನಾಗಿ ಬಂದರೆ ಸಂತೋಷ. ಎಲ್ಲದರ ಹಿಂದೆ ರಾಜಕೀಯ ಇದೆ, ಪ್ರತಿಯೊಂದರ ಹಿಂದೆ ರಾಜಕೀಯ ಇದೆ, ಸಬ್ಸಿಡಿ ಹಿಂದೆನೂ ರಾಜಕೀಯ ಇದೆ. ಸೊ ಇವೆಲ್ಲ ಇರುವಾಗ ಅವೆಲ್ಲ ಷರತ್ತುಗಳನ್ನು ದಾಟಿ ಬರುವಂತಹ ಒಂದು ಸಿನಿಮಾವನ್ನು ತಂದಿರುವಂತಹ ಮುರುಘಾ ಸುರೇಶ್ ಮತ್ತು ಆ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನೀವು ಅಪೋಲಜಿಟಿಕ್ ಆಗಬೇಕಾಗಿಲ್ಲ. ಯಾವುದು ಟೈಟ್ಲ್ ಚೆನ್ನಾಗಿದೆ, ಆದರೆ ಸಿನಿಮಾದ ಇಂಡಸ್ಟ್ರಿಯಲ್ಲಿ ಕ್ಷಮೆ ಇರಲಿ ತಂದೆ ಅಂತ ಕೇಳಬೇಡಿ, ನಾವು ಇದ್ದೇವೆ ತಂದೆ ಅನ್ನೋ ಮಾತನ್ನು ಅಲ್ಲಿ ಹೇಳಿ ಮುಚ್ಚಬಹುದು.